ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮ ಸೌಳು ಗಣಿಗಾರಿಕೆ ತಡೆಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ನಿರಾಶ್ರಿತರ ಕೇಂದ್ರದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹುಟ್ಟುಹಬ್ಬ ಆಚರಣೆ. ಈಗ ವಾರ್ತೆಗಳ ವಿವರ. ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಸೌಳು ಗಣಿಗಾರಿಕೆ ತಡೆಯುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವೀರ ಕನ್ನಡಿಗರ ಸೇನೆ ಸಂಘಟನೆಯ ತಾಲೂಕು ಅಧ್ಯಕ್ಷ ವಿಠಲ್ ಕುಸಾಳೆ ಅವರ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಹೋರಾಟಗಾರರು ಕೋಡ್ಲಿ ಪಟ್ಟಣದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾನೂನುಬಾಹಿರ ಅಕ್ರಮವಾಗಿ ಸರ್ಕಾರದಿಂದ ಯಾವುದೇ ಅನುಮತಿ ಪಡೆಯದೆ ಸೌಳು ಗಣಿಗಾರಿಕೆ ಯಾರ ಭಯವಿಲ್ಲದೆ ನಡೆಸಲಾಗುತ್ತಿದೆ ಎಂದು ದೂರಿದರು. ವೀರ ಕನ್ನಡಿಗರ ಸೇನೆ ರಾಜ್ಯ ಸಮಿತಿ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಪ್ರಮುಖವಾದಂಥ ಬೇಡಿಕೆ ಇಟ್ಕೊಂಡು ಮನವಿ ಕೊಡ್ತಾ ಇದ್ದೀವಿ. ಆ ಬೇಡಿಕೆ ಯಾವುದಪ್ಪ ಅಂತಂದ್ರೆ, ನಮ್ಮ ಕಲಬುರಗಿ ಜಿಲ್ಲೆಯ ನೂತನವಾಗಿ ಆಯ್ಕೆಯಾದಂಥ ಕಾಳಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕೋಡ್ಲಿ ಗ್ರಾಮದಲ್ಲಿ, ಅದರಲ್ಲೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಭಾಗ ಮತ್ತು ಹಿಂಭಾಗ ಸರ್ವೆ ನಂಬರ್ 107, ಸರ್ವೆ ನಂಬರ್ 108, ಸರ್ವೆ ನಂಬರ್ 109 ಮತ್ತು ಸರ್ವೆ ನಂಬರ್ 137 ಮತ್ತು ಇನ್ನಿತರ ಅಕ್ಕಪಕ್ಕ ಜಮೀನುಗಳಲ್ಲಿ ಈಗಾಗಲೇ ಸುಮಾರು ತಿಂಗಳುಗಳಿಂದ ರಾತ್ರಿ ಮತ್ತು ಹಗಲು ದರೋಡೆ ಈ ರೀತಿ ಏನದ ಅಂದ್ರೆ ಅಲ್ಲಿ ಸೌಳು ಗಣಿಗಾರಿಕೆ ಅಕ್ರಮವಾಗಿ ನಡೆದಿದೆ. ಆ ಸೌಳು ಗಣಿಗಾರಿಕೆ ಅಕ್ರಮ ತಡೆಗೆ ಕಡಿವಾಣ ಹಾಕಲು ನಮ್ಮ ಚಿಂಚೋಳಿ ತಾಲೂಕಿನ ವೀರ ಕನ್ನಡಿಗರ ಸೇನೆಯ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಏನದ ಹಲವಾರು ಮನವಿ ಕೊಟ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಆ ಸೌಳುಗಾರಿಕೆ ಇವತ್ತು ರಾಜರೋಷವಾಗಿ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಅಲ್ಲಿನ ಅಧಿಕಾರಿಗಳು ಶಾಮೀಲಾಗಿರೋದೇನದ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇವತ್ತು ಕೊನೆಯದಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಆ ಕೋಡ್ಲಿ ಗ್ರಾಮಕ್ಕೆ ತಾವು ಭೇಟಿ ಕೊಟ್ಟು ಅಲ್ಲಿನ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕು, ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ವಾಹನಗಳನ್ನು ಜಪ್ತಿ ಮಾಡಬೇಕು. ನೆರೆಯ ಆಂಧ್ರ ರಾಜ್ಯದ ಏನದ ಒಂದು ಶ್ರೀನಿವಾಸ್ ಜಂಬೂ ಕಂಪ್ನಿಗೆ ಏನದ ಇಲ್ಲಿಂದ ಸೌಳುಗಾರಿಕೆ ವರ್ಗಾವಣೆ ಆಗ್ತಾಯಿದೆ ಅಕ್ರಮವಾಗಿ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವೀರ ಕನ್ನಡಿಗರ ಸೇನೆ ಮನವಿ ಕೊಡ್ತಾ ಇದ್ದೀವಿ. ಒಂದು ವಾರದೊಳಗೆ ಏನಾದರೂ ಈ ಬೇಡಿಕೆಗೆ ಸ್ಪಂದಿಸದೆ ಹೋದಲ್ಲಿ ಅನಿವಾರ್ಯವಾಗಿ ಉಗ್ರವಾದ ಸ್ವರೂಪದ ಹೋರಾಟಕ್ಕೆ ಸೇನೆ ಇಳಿಬೇಕಾಗ್ತದೆ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ. ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಅಕ್ರಮವಾಗಿ ನಡೆಯುತ್ತಿರುವ ಸೌಳು ಗಣಿಗಾರಿಕೆಯನ್ನು ತಡೆಯಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಪ್ರತಿಭಟನಾ ನಿರತರು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಭೋವಿ ಸಮಾಜದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಅವರ ಹುಟ್ಟುಹಬ್ಬವನ್ನು ಕಲಬುರಗಿ ನಗರದ ನಿರಾಶ್ರಿತರ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಭೋವಿ ಸಮಾಜದ ಜಿಲ್ಲಾಧ್ಯಕ್ಷ ಗುಂಡಪ್ಪ ಸಾಳುಂಕೆ ಅವರ ನೇತೃತ್ವದಲ್ಲಿ ನಗರದ ಬಿದ್ದಾಪುರ ಕಾಲೋನಿಯಲ್ಲಿರುವ ನಿರಾಶ್ರಿತರ ಕೇಂದ್ರದಲ್ಲಿ ನಿರಾಶ್ರಿತರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು.
ವೇಳೆ ಮಾತನಾಡಿದ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷ ಗುಂಡಪ್ಪ ಸಾಳುಂಕೆ ಅವರು, ಶಿವರಾಜ್ ತಂಗಡಗಿ ಅವರು ಕನಕಗಿರಿ ಕ್ಷೇತ್ರದ ಶಾಸಕರಾಗಿ ಅಭಿವೃದ್ಧಿ ನಾಂದಿ ಹಾಡಿದಂತಹ ಮಹಾನ್ ನಾಯಕ. ಬೋವಿ ಸಮಾಜಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸುವ ಮೂಲಕ ಜನನಾಯಕರಾಗಿ ಬೆಳೆದವರು. ಅವರ ರಾಜಕೀಯ ಜೀವನ ಇನ್ನಷ್ಟು ಉಜ್ವಲವಾಗಲಿ ಎಂದು ಶುಭ ಕೋರಿದರು. ತಂಗಡಿ ಸಾಬರು ಸಚಿವರಾದ ಜನ್ಮದಿನ 54 ವಿಷಯ. ಅವ್ರಿಗೆ ಹಿಂಗೆ ದೇವರು ಸುಖ ಆಗಿರಲಿ, 100 ವರ್ಷ ಒಳ್ಳೆಯದಾಗಲಿ, ಹಿಂಗೆ ಮ್ಯಾಲ್ಕ ಬೆಳ್ಕೊತ ಹೋಗಲಿ. ನಮ್ಮ ಸಮಾಜ ಕಡೆಯಿಂದ ಎಲ್ಲ ಹಿರಿಯರು ಎಲ್ಲರೂ ಬಂದಿಗಿಸಿ ಅನ್ನದಾಸೋಗಿ ವಿಚಾರಣೆ ಮಾಡಲಾರ. ಬಳಿಕ ಮಾತನಾಡಿದ ಕ್ರಾಂತಿವೀರ ಬೆಳವಾಡಿ ವಡ್ಡರ ಯಲ್ಲಣ್ಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜಿ ಶಿವಶಂಕರ್ ಅವರು, ಶಿವರಾಜ್ ತಂಗಡಗಿ ಅವರ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವ ಮೂಲಕ ಜನನಾಯಕ ಎನಿಸಿಕೊಂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಹೈಕೋರ್ಟ್ ಹತ್ರ ನಿರ್ಗತಿಕ ಕೇಂದ್ರ ಸ್ಥಳದಲ್ಲಿ ಸನ್ಮಾನ್ಯ ಶಿವರಾಜ್ ತಂಗಡಿ ಸಾಹೇಬರು ಹುಟ್ಟುಹಬ್ಬ ಆಚರಣೆಯನ್ನು ಅನ್ನದಾಸೋಹ ಮಾಡುವ ಮುಖಾಂತರ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೇಳೋ ಬಯಸೋದೇನೆಂದರೆ, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ, ಉನ್ನತ ಸ್ಥಾನವನ್ನು ಸಿಗಲಿ, ಇದೇ ಥರ ಜನಪರ ಸೇವೆಗಳನ್ನು ಮಾಡ್ತಾ ಬರಲಿ ಸಾಹೇಬರು. ಅವರಿಗೆ ಹೆಚ್ಚಿನ ಶಕ್ತಿ ಆ ದೇವರು ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸಂಭ್ರಮದಲ್ಲಿ ಭಾಗಿಯಾದ ಬೋವಿ ಸಮಾಜದ ಮುಖಂಡರು ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಶುಭ ಹಾರೈಸಿ ಅವರ ಸೇವೆ ಸಾಧನೆಯನ್ನು ಕೊಂಡಾಡಿದರು. ನಮ್ಮ ಸಮಾಜದ ಒಂದು ಬೆನ್ನೆಲುಬಾದಂಥ ಶಿವರಾಜ್ ತಂಗಡಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿನ ಅವರ ಒಂದು ಹೆಚ್ಚಿನ ಹುದ್ದೆಯಲ್ಲಿ ಹೋಗಲಿ ಅಂತೇಳಿ ಎಲ್ಲ ಹಾರೈಸಿ ಗುಲ್ಬರ್ಗ ಜಿಲ್ಲೆಯ ಬೋವಿ ಸಮಾಜದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನಂತಂದ್ರೆ ನಿರ್ಗತಿಕರಿಗೆ ಏನಂತಂದ್ರೆ ಅನ್ನದಾಸೋಹ ಮಾಡೋದು ಒಂದು ಕಾರ್ಯಕ್ರಮ ಇಟ್ಕೊಂಡು ಅವ್ರ ಹೆಸರಲ್ಲಿ ಮಾಡಲಾಯಿತು. ಇವತ್ತಿನ ದಿನ ಏನಂತಂದ್ರೆ ಅವರು ಏನಂತಂದ್ರೆ ಇನ್ನೂ ಉನ್ನತ ಹುದ್ದೆ ಹೋಗಲಿ, ನಮ್ಮ ಸಮಾಜ ಬೆಳೀಲಿ, ಬೋವಿ ವಡ್ಡರ ಸಮಾಜಕ್ಕೆ ಏನಂತಂದ್ರೆ ಒಂದು ಕಂಡಿದ್ದಂಗೆ ಅಂತೇಳಿ ಶಿವರಾಜ್ ತಂಗಡಿ ಅವರು ಏನಂತಂದ್ರೆ ಹುಟ್ಟುಹಬ್ಬ ಏನಂತಂದ್ರೆ ಒಂದು ನಮ್ಮ ಒಂದು ಹೆಚ್ಚಿನ ಕಾಳಜಿ, ಸಮಾಜಕ್ಕೆ ಕಾಳಜಿ ಉಳ್ಳವರು ಅವರು. ಅದಕ್ಕಾಗಿ ಅವ್ರು ಏನಂತಾರೆ ಅವ್ರ ಹೆಸರು ಮೇಲೆ ಏನಂದರೆ ಇವತ್ತು ಅನ್ನದಾಸೋಹ ನಿರ್ಗತಿಕರಿಗೆ ನಾವು ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ರಾಮಯ್ಯ ಪೂಜಾರಿ, ರಾಜು ದಾಬಿಮನಿ, ಶರಣಗೌಡ, ನಾಗೇಶ್ ಕುಶಾಳ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ನಗರದ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ಜರುಗಿದ ಸಾಹಿತ್ಯ ಸಂಸ್ಕೃತಿ ಉತ್ಸವ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಭಾಷೆ, ಸಂಸ್ಕೃತಿ, ಕಲೆಯ ಸಂಭ್ರಮ ಶೀರ್ಷಿಕೆ ಅಡಿಯಲ್ಲಿ ಸಾಹಿತ್ಯ ಸಂಸ್ಕೃತಿ ಉತ್ಸವ ಸಮಾರಂಭ ಏರ್ಪಡಿಸಲಾಗಿತ್ತು. ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭವನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾ ಸಿ ಸೋಮಶೇಖರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು.
ಈ ಒಂದು ಹುಟ್ಟುಹಬ್ಬಕ್ಕೆ ಒಂದು ಏನೋ ಒಂದು ವಿಶೇಷ ರೀತಿಯಲ್ಲಿ ಅದನ್ನು ಒಂದು ಆಚರಣೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಾವೆಲ್ಲರೂ ಕಲಿತು ಈ ಒಂದು ದಿನದ ಕಾರ್ಯಕ್ರಮ ಮತ್ತು ಗುರಿ ಬಂದಿದ್ದು ಇದರಲ್ಲಿ ವಿಶೇಷವಾಗಿರುವ ನನ್ನನ್ನು ಕರೆದು 45 ಕಲಾವಿದರು ಅಸಂಖ್ಯಗಳಿರಬೇಕು ಅಂಥ ಒಂದು ಅದ್ದೂರಿ ಒಂದು ಪ್ರದರ್ಶನ ಆಗಬೇಕು, ಕಲಾ ಪ್ರದರ್ಶನ ಆಗಬೇಕು ಅಂದಾಗ ನಾನು ಖಂಡಿತ ಕಮ್ಯುನಿಕೇಟ್ ಮಾಡಿ ಅದನ್ನು ಮಾಡ್ತೀನಿ ಅಂತ ಹೇಳಿ ನಗರದಲ್ಲಿರುವ ಐಡಿಯಲ್ ಫೈನ್ ಆರ್ಟ್, BRP ಟೆಕ್ನಿಷಿಯನ್ ಕಾಲೇಜ್, ಗುಲ್ಬರ್ಗಾ ಯೂನಿವರ್ಸಿಟಿ, NBD ಕಾಲೇಜ್ ಮತ್ತು ಇತರರು, ಹಾಗಾಗಿ ಆ ಥರ ನಾನು 45 ಕಲಾವಿದರಿಗೆ ಒಂದು ಕಡೆ ಸೇರಿಸಿ ಒಂದು ಸಿಂಪಲ್ ಆದ ಒಂದು ಕ್ಯಾಟ್ಲಾಗ್, ಅವರ ಹೆಸರು, ಅವರ ಪ್ರೊಫೈಲ್ ಫೋಟೋ ಮತ್ತು ಅವರ ಕಲಾಕೃತಿ ಈ ಥರ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸಬ್ಮಿಟ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇವತ್ತು ಇಲ್ಲಿ ಯುವಕರಾದರು ಇಲ್ಲಿ ಬಂದಿದ್ದಾರೆ, ಅವರಿಗೆ ಈ ಒಂದು ವೇದಿಕೆಯಿಂದ ಅವರಿಗೆ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಟ್ಸ್ ಅ ಲಾಂಚಿಂಗ್ ಸೆರೆಮನಿ ಫಾರ್ ಯು. ಆ್ಯಕ್ಚುಲಿ ನಂತರ ಇಲ್ಲಿಂದ ನೀವು ಕಾಲೇಜಲ್ಲಿ ಸಾಕಷ್ಟು ನೀವು ಪೇಂಟಿಂಗ್ಸ್ ಎಲ್ಲ ತೋರಿಸಿರ್ಬೋದು, ಎಕ್ಸಿಬಿಟ್ ಮಾಡಿರ್ಬೋದು, ಆದರೆ ಪಬ್ಲಿಕ್ಕಾಗಿ ಅವರಿಗೆ ಬರ್ತಿರಲ್ಲ, ಅಲ್ಲಿಗೆ ಎಕ್ಸ್ಪೋಸ್ ಆಗ್ತೀರಿ. ಸೊ ಇದು ನಿಮ್ಮ ಬಿಗಿನಿಂಗ್, ಇದು ಬಿಗಿನಿಂಗು ಎಲ್ಲಿಂದ ಆಗ್ತಾ ಇದೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಭಾಳ ದೊಡ್ಡ ವೇದಿಕೆ. ಆ್ಯಕ್ಚುಲಿ ಇಲ್ಲಿಂದ ನೀವು ಲಾಂಚ್ ಆಗ್ತಾ ಇದೆ ಇವತ್ತು. ಯಾರ್ದ ಶಕ್ತಿ ಇರ್ತದೆ ಅಂತಂದ್ರೆ ಅವ್ನು ಯಾವ ಪದದ ನಡೀತಿರ್ತಾನೋ ಆ ಪದದ ಹೋಗಬೇಕಾಗಿರ್ತಕ್ಕಂಥ ಒಂದು 100 ಪಟ್ಟು ಶಕ್ತಿ ಹೆಚ್ಚು ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸನೇ ಇದು ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ. ಇದರಿಂದ ಪ್ರತಿಯೊಬ್ಬ ಅಂತ್ಯ ಆ ಶಕ್ತಿಯನ್ನು ಕಾಪಾಡ್ಕೊಂಡು ಹೋಗೋ ಸಲುವಾಗಿ ಕೂಡ ಇದೊಂದು ಭಾಳ ಕೆಲಸ ಮಾಡ್ತಂತ ಅಂತ ಹೇಳ್ಬೋದು. ಇವತ್ತು ರಾಜ್ಯ ಬೆಕ್ಕದಟ್ಟೆ ಇರ್ತಾರ, ಸವಲತ್ತು ಇರ್ತಲ್ಲ, ಆದರೂ ಕೂಡ ಅವರ ರಾಜ್ಯ ಗಾಂಭೀರ್ಯ ಇರೋ ಸ್ಥಳಕ್ಕೆ ಹೊಳಬಟ್ಟಂತಿರ್ತಾರೆ. ರಾಜಾದಿರಾಜ, ಗೋಕುಲ ತೇಜ, ಮಹಾವೀರ, ಮಹಾಸೂರ ಅಂತ ಹೇಗೆ ಕಾರ್ಯಕರ್ತರು ಇದ್ರ ಆ ಗಾಂಭೀರ್ಯದಿಂದ ಹೋಗ್ಬಿಡ್ತಾರೆ. ಅಂಥವ್ರು ಚೈತನ್ಯ ಯಾವ ಇದು ಮಾಡ್ತಿರ್ತಾರೆ ಅವರಿಗೆ ರೈಲ್ವೆ ಬಗ್ಗೆ ಪ್ರಶಸ್ತಿ ಕೊಡೋದು ಅವ್ರಿಗೂ ಶಕ್ತಿ ಉತ್ಪತ್ತಿ ಆಗ್ತಾರೆ. ಶಕ್ತಿನ ಒಳ್ಳೆದಕ್ಕೂ ಪ್ರಶಸ್ತಿ ಕೊಟ್ಟು ಒಳ್ಳೆಯ ಶಬಾಷ್ ಬಂದ ಮಾಡ್ತಿರ್ತಾರೆ, ಒಳ್ಳೆಯ ಶಕ್ತಿ ಉತ್ಪತ್ತಿ ಬರ್ತಾರೆ. ಹಂಗೆ ಕೆಟ್ಟದನ್ನು ಬರ್ತಾರೆ, ಅದಕ್ಕೂ ಶಕ್ತಿ ಉತ್ಪತ್ತಿ ಇರ್ತದೆ. ಇವಾಗ ನೀವು ಸಾಮಾನ್ಯ ಪಾಕೆಟ್ ಪ್ಲೇಯರ್ ಕರ್ತಾರೆ, ವಾಹ್ ಏನಪ್ಪ ಭಾರಿ ಪಾಕೆಟ್ ಪ್ಲೇಯರ್ ಅಂತ ಕರ್ಕೊಳ್ಳಿ, 2 ನಿಮಿಷದಲ್ಲಿ ಇಂಪ್ಯಾಕ್ಟ್ ಮಾಡ್ತಿರ್ತಾರೆ. 2 ನಿಮಿಷದಾಗ ಆ ಶಕ್ತಿ ಉತ್ಪತ್ತಿ ಆಗ್ತಕ್ಕಂಥ ನಿಯಮ. ಪ್ರಶಂಸೆಯಿಂದ ವ್ಯಕ್ತಿಗಳಲ್ಲಿ ಶಕ್ತಿ ಉತ್ಪತ್ತಿ ಆಗ್ತದೆ ನಿಯಮ. ಈ ಉದಾಹರಣೆ ಹೇಳ್ಬೇಕಂತಂದ್ರೆ ಸುಮ್ಮನೆ ಇದಕ್ಕೆ ಹೇಳ್ಬೇಕಂದ್ರೆ ನಗುವ ಮುಖಾಂತರ ಶಕ್ತಿ ಉತ್ಪತ್ತಿ ಮಾಡ್ಬೋದು, ಮುಗುಳಿಗೆ ಮುಖಾಂತರ ಮಾಡ್ಬೋದು, ಶವಾಶಕ ಮುಖಾಂತರ ಮಾಡ್ಬೋದು. ವಾಹ್ ಅಂದ್ರೆ ತವಕ ಬಂದಿರ್ಬೋದು. ಆ ಶಕ್ತಿ ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸ ಶ್ರೀ ವಿಜಯಕುಮಾರ್ ತೆಗೆದು ಹುಟ್ಟುಹಬ್ಬ ಹಲವಾರು ಯುವಕರಲ್ಲಿ ಆ ಶಕ್ತಿ ಉತ್ಪತ್ತಿ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಬಹಳ ಸಂತೋಷ ಹೇಳ್ತೀನಿ. ಈ ಶಕ್ತಿ ಯಾವ ಥರ ಉತ್ಪತ್ತಿ ಆಗ್ತದ ಅಂತ ಕೆಲವೊಂದು ಉದಾಹರಣೆ ಹೇಳ್ತೀನಿ. ಮುಗುಳಗೆ ಮುಖಾಂತರ ಶಕ್ತಿ ಉತ್ಪತ್ತಿ ಮಾಡ್ಬೋದು ರೀ. ಅದು ಯಾರಿಗೆ ಚಲೋ ಬರ್ತಿರ್ತಾರೆ, ಭಾಷಣ ಮಾಡೋದು ಬರ್ತಿರ್ತಾರೆ. ಅವ್ನು ಭಾಷಣ ಮಾಡೋದು ಎದುರು ಕೂತಾರೆ, ಭಾಷಣ ಮಾಡೋದು ಶುರು ಮಾಡ್ತಾರೆ. ಅವ ಭಾಷಣ ಮಾಡ್ಲತ್ತ ಭಾಷೆ ಕೂತು ಕುಸು ಮಾಡ್ತಾರೆ ಅಂತ ಇಷ್ಟೇ ಹೇಳಿ ನಮ್ಮ ಮಾತು ಮುಗಿಸ್ತಾರೆ ಅಂತ ಅರ್ಥ ಹೋಗ್ಬಿಡ್ತಾರೆ. ನೀವು ನೋಡ್ತಿದ್ರೆ ಆ ಶಕ್ತಿ ಆ ಟೈಪ್ ಅದು ಆ ಟೈಪ್ ಇರ್ತದೆ. ಇನ್ನು ಗಳಿಸಿ ನಗು ಮುಖಾಂತರ ವ್ಯಕ್ತಿ ಶಕ್ತಿ ಉತ್ಪತ್ತಿ ಮಾಡ್ಬೋದು. ಒಬ್ಬ ವ್ಯಕ್ತಿಗೆ ಶಕ್ತಿ ನಗಿಸ್ಕೊಂಡು ಒಬ್ಬ ಮಂದಿ ಜೋಗ ಕೇಳಿದ್ರೆ ತಿಳ್ಕೊಳ್ಳಿ, ಜೋಗ ಭಾಳ ಮತ್ತೊಂದು ಜೋಗ ಹೇಳ್ತಾನೆ. ನೀವು ಅವ್ನು ಜೋಗ ಕೇಳಿದ್ರೆ ಗಂಟೆ ಕಂಡ್ಕೊಳ್ರಿ, ದೇವೇಗೌಡರು ಹೆಂಗೆ ಕಂಡ್ಕೊಳ್ರಿ, ತಾಪಕ್ರಸ ಬಿಟ್ಟುಬಿಡ್ತೀವಿ ನಾವು ಇಷ್ಟು ಹೇಳೋದು ಮಾತು. ಸಮಾರಂಭದಲ್ಲಿ ಸಹಕಾರಿ ಧುರೀಣರಾದ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಡಿಜಿ ಸಾಗರ್, ಶರಣಬಸಪ್ಪ ಪಾಟೀಲ್, ಅರುಣ್ಕುಮಾರ್ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಕ್ರಮ ಸೌಳು ಗಣಿಗಾರಿಕೆ ತಡೆಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ನಿರಾಶ್ರಿತರ ಕೇಂದ್ರದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹುಟ್ಟುಹಬ್ಬ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.